ಹಲೋ ನನ್ನ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ನೇತಾಜಿ ಟ್ಯಾಲಿ ಎಜುಕೇಷನ್ ಸೆಂಟರ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಾನು ಮಾಡೋ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಎಕ್ಸೆಲ್ ಮ್ಯಾಪಿಂಗ್ ಟೆಂಪ್ಲೇಟ್. ಇದೊಂದು ದೊಡ್ಡ ಟಾಪಿಕ್ಕು. ಸೊ ಇದ್ರ ಮೇಲೆ ನಾನು ಈಗಾಗಲೇ 3 ವಿಡಿಯೋ ಮಾಡಿದ್ದೀನಿ. ಭಾಗ 1 ವಿಡಿಯೋದಲ್ಲಿ ನಿಮಗೆ ಪಾರ್ಟಿ ಲೆಡ್ಜರ್ ಅಂದರೆ ಸಪ್ಲೈಯರ್ ಕಸ್ಟಮರ್ ಲೆಡ್ಜರ್ನ ಯಾವ ರೀತಿ ಮ್ಯಾಪ್ ಮಾಡಿ ಇಂಪೋರ್ಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೀನಿ. ಹಾಗೆ ಭಾಗ 2ರಲ್ಲಿ ಪರ್ಚೇಸ್ ಲೆಡ್ಜರ್, ಸೇಲ್ಸ್ ಲೆಡ್ಜರ್ ಮತ್ತು GST ಲೆಡ್ಜರ್. GST ಲೆಡ್ಜರ್ ಅಂದರೆ ಇನ್ಪುಟ್ CGST, ಔಟ್ಪುಟ್ CGST ಈ ಥರ. ಸೊ ಇದನ್ನೆಲ್ಲ ಮ್ಯಾಪ್ ಮಾಡಿ ಇಂಪೋರ್ಟ್ ಮಾಡೋದು ಯಾವ ರೀತಿ ಅಂತಲೂ ಹೇಳ್ಕೊಟ್ಟಿದ್ದೀನಿ. ಹಾಗೆ ಭಾಗ 3 ವಿಡಿಯೋದಲ್ಲಿ ಸ್ಟಾಕ್ ಗ್ರೂಪ್, ಸ್ಟಾಕ್ ಕ್ಯಾಟಗರಿ, ಯೂನಿಟ್ಸ್, ಸ್ಟಾಕ್ ಐಟಮ್ನ ಯಾವ ರೀತಿ ಮ್ಯಾಪಿಂಗ್ ಮಾಡಿ ಇಂಪೋರ್ಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆನೂ ನಾನು ಹೇಳ್ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಭಾಗ 4ರಲ್ಲಿ GST ಎಕ್ಸ್ಪೆನ್ಸಸ್ ಲೆಡ್ಜರ್ ಮತ್ತು ಇತರೆ ಎಕ್ಸ್ಪೆನ್ಸಸ್ ಲೆಡ್ಜರ್ನ ಯಾವ ರೀತಿ ಮ್ಯಾಪ್ ಮಾಡಿ ಇಂಪೋರ್ಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ನಿಮಗೊಂದು ಕ್ಲಾರಿಫಿಕೇಶನ್ ಕೊಡ್ತೇನೆ. GST ಎಕ್ಸ್ಪೆನ್ಸಸ್ ಲೆಡ್ಜರ್, ಅದರ್ ಎಕ್ಸ್ಪೆನ್ಸಸ್ ಲೆಡ್ಜರ್ ಅಂದರೆ ಇತರೆ ಎಕ್ಸ್ಪೆನ್ಸಸ್ ಲೆಡ್ಜರ್ ಅಂದರೆ ಏನು? GST ಎಕ್ಸ್ಪೆನ್ಸಸ್ ಅಂದರೆ ಈ GST ರಿಲೇಟೆಡ್ ಲೆಡ್ಜರ್ಗಳಿವೆಯಲ್ಲ, ಇವಕ್ಕೆ ನೀವು ಇನ್ಪುಟ್ ಟ್ಯಾಕ್ಸನ್ನು ಕಟ್ಟಿರ್ತೀರ. ಸೊ ಅದನ್ನು ನೀವು ಕ್ಲೈಮ್ ಮಾಡ್ಕೋಬೇಕು ಅಂದರೆ ನಿಮ್ಮ ಅಕೌಂಟ್ಸಲ್ಲಿ ನೀವು ಇದಕ್ಕೆ GST ಡೀಟೇಲನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಾನು ಈ ರೀತಿ ಅದಕ್ಕೆ ಟೈಟ್ಲು ಕೊಟ್ಟಿದ್ದೀನಿ, GST ಎಕ್ಸ್ಪೆನ್ಸಸ್ ಲೆಡ್ಜರ್ ಅಂತ. ಈಗ ಫ್ರೈಟ್ ಚಾರ್ಜಸ್ ಇರ್ಬೋದು, ಕೊರಿಯರ್ ಚಾರ್ಜಸ್ ಇರ್ಬೋದು, ಅಡ್ವರ್ಟೈಸಿಂಗ್ ಚಾರ್ಜಸ್ ಇರ್ಬೋದು. ಯಾಕಂದರೆ ಅವರೆಲ್ಲ ನಿಮಗೆ ಟ್ಯಾಕ್ಸನ್ನು ಹಾಕಿರ್ತಾರೆ. ಸೊ ನಿಮ್ಗೆ ಅದು ಇನ್ಪುಟ್ ಟ್ಯಾಕ್ಸ್ ಆಗುತ್ತೆ. ಸೊ ಅದನ್ನು ನೀವು ರೆಕಾರ್ಡ್ ಮಾಡಬೇಕು ನಿಮ್ಮ ಅಕೌಂಟ್ಸಲ್ಲಿ. ಅದಕ್ಕೆ GST ಎಕ್ಸ್ಪೆನ್ಸಸ್ ಲೆಡ್ಜರ್ನೇ ಸಪ್ರೇಟ್ ಮ್ಯಾಪ್ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಇತರೆ ಎಕ್ಸ್ಪೆನ್ಸಸ್ ಅಂದ್ರೇನು? ಲೇಬರ್ ಚಾರ್ಜಸ್ ಇರ್ಬೋದು, ಪ್ಯಾಕಿಂಗ್ ಚಾರ್ಜಸ್ ಇರ್ಬೋದು, ಪೂಜಾ ಎಕ್ಸ್ಪೆನ್ಸಸ್ ಇರ್ಬೋದು. ಸೊ ಇನ್ಯಾವುದೇ ಇತರೆ ಖರ್ಚುಗಳಿರ್ಬೋದು. ಓಕೆ, ಸೊ ಈಗ ಇವುಗಳನ್ನ ಯಾವ ರೀತಿ ಮ್ಯಾಪ್ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಪ್ರೆಸ್ Alt O, ಮ್ಯಾನೇಜ್, ಮ್ಯಾಪಿಂಗ್ ಟೆಂಪ್ಲೇಟ್ಸ್, ಮಾಸ್ಟರ್, ಕ್ರಿಯೇಟ್. ಓಕೆ, ಸೊ ಈಗ ಇಲ್ಲಿ ಫೈಲ್ ಪಾತನ್ನು ಸ್ಪೆಸಿಫೈ ಮಾಡಿ. ಸೆಲೆಕ್ಟ್ ಫ್ರಮ್ ಡ್ರೈವ್. ಸೊ ನನ್ನ ಫೋಲ್ಡರು D ಡ್ರೈವಲ್ಲಿದೆ. ಸೊ ಅದರಲ್ಲಿ ಎಕ್ಸೆಲ್ ಮ್ಯಾಪಿಂಗ್ ಟೆಂಪ್ಲೇಟ್ಸ್ ಅಂತ ನನ್ನ ಫೋಲ್ಡರ್ ನೇಮ್ ಕೊಟ್ಟಿದ್ದೀನಿ. ಅದರಲ್ಲಿ ಅಕೌಂಟಿಂಗ್ ಮಾಸ್ಟರ್ ಅನ್ನೋ ಫೈಲ್ ನೇಮನ್ನು ಇಟ್ಟಿದ್ದೀನಿ. ಸೊ ಅದನ್ನು ನಾನೀಗ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ, GST ಎಕ್ಸ್ಪೆನ್ಸಸ್ ಲೆಡ್ಜರ್ ನೋಡಿ, ಇವೆಲ್ಲ GSTಗೆ ಸಂಬಂಧಪಟ್ಟಂಥ ಲೆಡ್ಜರ್ಗಳು. ಸೊ ಈಗ ನಾನಿಲ್ಲಿ GST ಎಕ್ಸ್ಪೆನ್ಸಸ್ ಲೆಡ್ಜರ್ ಅಂತ ತಗೊಳ್ತೀನಿ. ಸ್ನೇಹಿತರೆ, ನಾನು ಬೇರೆ ಬೇರೆ ಪ್ರಾಕ್ಟೀಸ್ ಮಾಡೋವಾಗ ಸೇಮ್ ಮ್ಯಾಪಿಂಗ್ ಫೈಲ್ ನೇಮು ಟ್ಯಾಲಿನಲ್ಲಿ ಸೇವ್ ಆಗಿದೆ. ಈಗ ನಾನು ಅದನ್ನು ಟೈಪ್ ಮಾಡೋಕ್ಕೆ ಹೋದರೆ ಡೂಪ್ಲಿಕೇಟ್ ಅಂತ ತೋರಿಸುತ್ತೆ. ಈಗ ಅದನ್ನು ಡಿಲೀಟ್ ಮಾಡೋಣ ಬನ್ನಿ. ಸೊ ಅದು ನಿಮಗೂ ಗೊತ್ತಿರಲ್ಲ ಯಾವ ರೀತಿ ಡಿಲೀಟ್ ಮಾಡೋದು ಅಂತ, ಅದು ಸುಮ್ಮನೆ ಕಿರಿಕಿರಿ ಮಾಡ್ತಾ ಇರುತ್ತೆ. ಈಗ ನೋಡಿ, ಹೆಲ್ಪ್ ಅಂತ ಇದೆ ನೋಡಿ, ಹೆಲ್ಪ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲ F1 ಕ್ಲಿಕ್ ಮಾಡಿ. ಇಲ್ಲಿ ಟ್ರಬಲ್ ಶೂಟಿಂಗ್ ಅಂತ ಇದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಡಿಲೀಟ್ ಮ್ಯಾಪಿಂಗ್ ಟೆಂಪ್ಲೇಟ್ ಸೇವ್ಡ್ ಫಾರ್ ಆಲ್ ಕಂಪನೀಸ್. ನಾನು ಬೇರೆ ಕಂಪ್ನಿಗೆ ಅದನ್ನು ಮ್ಯಾಪಿಂಗ್ ಮಾಡಿರ್ತೀನಿ, ಬಟ್ ಅದು ಎಲ್ಲ ಕಂಪ್ನಿಲೂ ಅದು ಅಪಿಯರ್ ಆಗ್ತಾ ಇರುತ್ತೆ. ಸೊ ಅದರಿಂದ ಅವನ್ನೆಲ್ಲ ಡಿಲೀಟ್ ಮಾಡೋಣ ಬನ್ನಿ. ನೋಡಿ, ಇಷ್ಟಿದ್ದಾವೆ. ಡಿಲೀಟ್ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಂಟರ್ ಹೊಡೀರಿ. ಇನ್ನೊಂದು ಸಾರಿ ಎಂಟರ್ ಪ್ರೆಸ್ ಮಾಡಿ. ಸೊ ಈಗೆಲ್ಲ ಹೋಗ್ತು. ಈಗ ಬನ್ನಿ ಮ್ಯಾಪ್ ಮಾಡೋಣ. Alt O, ಮ್ಯಾನೇಜ್, ಮ್ಯಾಪಿಂಗ್ ಟೆಂಪ್ಲೇಟ್ಸ್, ಮಾಸ್ಟರ್, ಕ್ರಿಯೇಟ್, ಅಕೌಂಟಿಂಗ್ ಮಾಸ್ಟರ್ ನಮ್ಮದು. ಸೊ ಆವಾಗಲೇ ತೋರಿಸಿದ್ದೀನಿ ಫೋಲ್ಡರ್ನ ಯಾವ ರೀತಿ ಸೆಲೆಕ್ಟ್ ಮಾಡೋದು, ಫೈಲ್ನ ಯಾವ ರೀತಿ ಸೆಲೆಕ್ಟ್ ಮಾಡೋದು ಅಂತ. ಓಕೆ, ಸೊ ಈಗ GST ಎಕ್ಸ್ಪೆನ್ಸಸ್ ಲೆಡ್ಜರು ನಮ್ಮದು ವರ್ಕ್ಶೀಟ್ ನೇಮು ಇಲ್ಲಿದೆ ನೋಡಿ. ವರ್ಕ್ಶೀಟ್ ನೇಮ್ GST ಎಕ್ಸ್ಪೆನ್ಸಸ್ ಲೆಡ್ಜರ್. ಅದನ್ನು ಸೆಲೆಕ್ಟ್ ಮಾಡ್ಕೋತೀನಿ, ಯಾಕಂದರೆ ಆ ಶೀಟಲ್ಲಿರೋ ಇನ್ಫಾರ್ಮೇಷನ್ನೇ ಮ್ಯಾಪ್ ಆಗೋದು.
ಸೊ ಸೆಲೆಕ್ಟ್ ಫೈಲ್ ನೇಮ್ನ GST ಎಕ್ಸ್ಪೆನ್ಸಸ್ ಲೆಡ್ಜರ್ ಮ್ಯಾಪಿಂಗ್. ಸೊ ಇದು ಮ್ಯಾಪಿಂಗ್ ಫೈಲ್ ನೇಮ್. ಈ ಫೈಲಿಂದನೇ ನಾವು ಇಂಪೋರ್ಟ್ ಮಾಡ್ಕೊಳ್ಳೋಕ್ಕಾಗೋದು. ಅಕೌಂಟಿಂಗ್ ಮಾಸ್ಟರಲ್ಲಿ ಲೆಡ್ಜರ್ ತಗೊಳ್ಳಿ. ಈಗ ಟ್ಯಾಲಿ ಫೀಲ್ಡಲ್ಲಿ ನೇಮ್ ತಗೊಳ್ಳಿ. ಇಲ್ಲೂ ನೇಮ್, ಹಾಗೆ ಗ್ರೂಪ್ ನೇಮ್, HSN SAC details, HSN description. ಸ್ನೇಹಿತರೆ, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಯಾವ ಹೆಡ್ಡಿಂಗ್ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ನಿಮ್ಗೆ ಏನಾರ ಕನ್ಫ್ಯೂಸ್ ಆದರೆ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ. ಇಲ್ಲಿ ನೆಕ್ಸ್ಟ್ ಯಾವುದಿದೆ ನೋಡ್ಕೊಬಿಡಿ. ನೆಕ್ಸ್ಟ್ GST ರೇಟ್ ಡೀಟೈಲ್. ಅದ್ರ ನೆಕ್ಸ್ಟ್ ಯಾವುದಿದೆ, ನೀವು ಮ್ಯಾಪಿಂಗ್ ಮಾಡ್ತಾ ಮುಂದಿನ ಹೆಡ್ಡಿಂಗ್ನ ರೈಟ್ ಹ್ಯಾಂಡ್ ಸೈಡು ಎಕ್ಸೆಲ್ ಫೀಲ್ಡಲ್ಲಿ ಏನು ಬರುತ್ತೆ ಅನ್ನೋದು ನೋಡಿಕೊಂಡು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಟ್ಯಾಲಿ ಫೀಲ್ಡಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ. ಸೊ HSN ಡಿಸ್ಕ್ರಿಪ್ಷನ್. ಈಗ GST ರೇಟ್ ಡೀಟೈಲ್ಸ್. ಸೊ ಇಲ್ಲೂ GST ರೇಟ್ ಡೀಟೈಲ್ಸ್. GST taxability type, GST nature of transaction. ಸೊ ಇಲ್ಲೂ ಕೂಡ GST nature of transaction. ನೆಕ್ಸ್ಟ್ IGST. ಸೊ ಇಲ್ಲೂ IGST. ನೆಕ್ಸ್ಟ್ CGST. ಇಲ್ಲೂ ಕೂಡ CGST. SGST rate. Next, GST type of supply. So select ಮಾಡಿ GST type of supply. ಓಕೆ. ಈಗ ಮ್ಯಾಪಿಂಗ್ ಮುಗೀತು. ಈಗ ಇಂಪೋರ್ಟ್ ಮಾಡ್ಕೊಳ್ಳಿ. Alt+O ಮಾಸ್ಟರ್ GST ಎಕ್ಸ್ಪೆನ್ಸಸ್ ಲೆಡ್ಜರ್, ಅದು ಶೀಟ್ ನೇಮು. ಸೊ ಇವಾಗ GST ಎಕ್ಸ್ಪೆನ್ಸಸ್ ಲೆಡ್ಜರ್ ಮ್ಯಾಪಿಂಗ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಗ್ನೋರ್ ಡೂಪ್ಲಿಕೇಟ್ಸ್. ಸೊ ಈಗ ಡೈರೆಕ್ಟ್ ಎಕ್ಸ್ಪೆನ್ಸಸ್ 1 ಇದೆ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ 10 ಇದೆ. ಈಗ ಇಂಪೋರ್ಟ್ ಮಾಡ್ಕೊಳ್ಳಿ. ಪ್ರೆಸ್ ಐ ಆರ್ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಂಪೋರ್ಟ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ. ಚಾರ್ಟ್ ಆಫ್ ಅಕೌಂಟಿಗೆ ಬನ್ನಿ. ಲೆಡ್ಜರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಗ್ರೂಪಿಗೆ ಬನ್ನಿ. ಇಲ್ಲಿದೆ ನೋಡಿ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಫ್ರೈಟ್ ಚಾರ್ಜ್. ನೋಡಿ ಎಲ್ಲ ಇನ್ಫಾರ್ಮೇಷನ್ನು ಮ್ಯಾಪಿಂಗ್ ಆಗಿದೆ. ಸೊ ಇವು GSTಗೆ ಸಂಬಂಧಪಟ್ಟಂಥ ಲೆಡ್ಜರು. ಅದಕ್ಕೆ ಅಲ್ಲಿ GST ಪರ್ಸೆಂಟೇಜ್ ಎಲ್ಲ ಬಂದ್ಬಿಟ್ಟಿದೆ. ಸೊ ಅದೇ ರೀತಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಒಂದು ಚೆಕ್ ಮಾಡಿ. ಸೊ ಅದು ಕೂಡ ಬಂದಿದೆ. GST ಡೀಟೈಲ್ ಎಲ್ಲ ಕರೆಕ್ಟಾಗಿ ಮ್ಯಾಪ್ ಆಗಿ ಇಂಪೋರ್ಟ್ ಆಗಿದೆ. ಓಕೆ. ಸೊ ಈಗ ಇತರೆ ಎಕ್ಸ್ಪೆನ್ಸಸ್ ಲೆಡ್ಜರ್ನ ಮ್ಯಾಪಿಂಗ್ ಮಾಡಿ ಇಂಪೋರ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಬನ್ನಿ. Alt+O ಮ್ಯಾನೇಜ್ ಮ್ಯಾಪಿಂಗ್ ಟೆಂಪ್ಲೇಟ್ಸ್, ಕ್ರಿಯೇಟ್ ಅಕೌಂಟಿಂಗ್ ಮಾಸ್ಟರ್. ಈಗ ಇತರೆ ಎಕ್ಸ್ಪೆನ್ಸಸ್ ಲೆಡ್ಜರ್. ಸೊ ಮ್ಯಾಪಿಂಗ್ ಫೈಲ್ ನೇಮ್ ಕೊಡಿ. ಅದರ್ ಎಕ್ಸ್ಪೆನ್ಸಸ್ ಲೆಡ್ಜರ್ ಮ್ಯಾಪಿಂಗ್. ಸೊ ಲೆಡ್ಜರ್ ತಗೊಳ್ಳಿ. ನೇಮ್. ಸೊ ಇಲ್ಲೂ ನೇಮ್, ಗ್ರೂಪ್ ನೇಮ್. ಇದು ವೆರಿ ಇಂಪಾರ್ಟೆಂಟ್. GST ಅಪ್ಲಿಕಬಿಲಿಟಿ ನಾಟ್ ಅಪ್ಲಿಕಬಲ್ ಅಂತ ನಾನು ತಗೊಂಡಿದ್ದೀನಿ. ಯಾಕಂದರೆ ಇವ್ಯಾವು GSTಗೆ ಸಂಬಂಧಪಟ್ಟಂಥ ಲೆಡ್ಜರ್ಗಳಲ್ಲ. GST ಅಪ್ಲಿಕಬಿಲಿಟಿ ಎಂಡ್ ಆಫ್ ಲಿಸ್ಟ್. ಸೊ ಈಗ ಪ್ರೆಸ್ Alt+O ಮಾಸ್ಟರ್ಸ್, ಎಂಟರ್. ಅದರ್ ಎಕ್ಸ್ಪೆನ್ಸಸ್ ಲೆಡ್ಜರ್ ನಮ್ಮ ಶೀಟ್ ನೇಮು. ಸೊ ಈಗ ಮ್ಯಾಪಿಂಗ್ ಟೆಂಪ್ಲೇಟ್ ಅದರ್ ಎಕ್ಸ್ಪೆನ್ಸಸ್ ಲೆಡ್ಜರ್ ಮ್ಯಾಪಿಂಗ್ ಫೈಲನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ 9 ಇದೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ 1 ಇದೆ. ಸೊ ಟೋಟಲ್ಲು 11 ಇದೆ. ಇಂಪೋರ್ಟ್ ಮಾಡ್ಕೊಳ್ಳಿ.
ಇಂಪೋರ್ಟ್ ಮೇಲೆ ಕ್ಲಿಕ್ ಆದರೂ ಮಾಡಿ ಅಥವಾ ಐ ಅಂತ ಆದರೂ ಪ್ರೆಸ್ ಮಾಡಿ. ಇಲ್ಲಿ ಎಕ್ಸೆಪ್ಷನ್ ಅಂತ ಬಂತು. ಏನಿದು ಎಕ್ಸೆಪ್ಷನ್ನು? ನಾವೇನಾದರೂ ತಪ್ಪು ಮಾಡಿದರೆ ಅದು. ಈಗ ಏನು ತಪ್ಪು ಮಾಡಿದ್ದೀವಿ ಅಂತ ನೋಡೋಣ ಬನ್ನಿ. ಎಕ್ಸೆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಸೊ ಇದು ಇಲ್ಲಿ ಎಂಟ್ರಿ ಆಗಿಬಿಟ್ಟಿದೆ. ಒಂದು ಬ್ರ್ಯಾಕೆಟು ಎಂಟ್ರಿ ಆಗಿದೆ. ಇದಕ್ಕೂ ನಮಗೂ ಸಂಬಂಧ ಇಲ್ಲ. ಸೊ ಇದನ್ನು ಡಿಲೀಟ್ ಮಾಡಿಬಿಡಿ. ಸೊ ಡಿಲೀಟ್ ಮಾಡಿದಾಗ ಈಗ ಆ ಎಕ್ಸೆಪ್ಷನ್ ಹೋಯ್ತು. ಈಗ ಅದು ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದು ಹೇಗೆ ಅಂದರೆ, ನೋಡಿ, ಎಕ್ಸೆಪ್ಷನ್ ಇಲ್ಲಿ ಹೈಡ್ ಆಗಿದೆ, ಕಾಣಿಸ್ತಾ ಇಲ್ಲ. ಅದು ಕಾಣಿಸ್ತಾ ಇದ್ದರೆ ನೀವು ಮಾಡಿರೋ ಮಿಸ್ಟೇಕ್ ಅದು ಇನ್ನೂ ಹೋಗಿಲ್ಲ. ಸೊ ಈಗ ಅದು ಹೋಗಿದೆ, ಈಗ ಸಮಸ್ಯೆ ಇಲ್ಲ. ಓಕೆ, ಈಗ ಚಾರ್ಟ್ ಆಫ್ ಅಕೌಂಟಿಗೆ ಬನ್ನಿ. ಲೆಡ್ಜರ್ಸ್, ಒಂದು ಡೈರೆಕ್ಟ್ ಎಕ್ಸ್ಪೆನ್ಸಸ್ಗೆ ಬನ್ನಿ. ಡೈರೆಕ್ಟ್ ಎಕ್ಸ್ಪೆನ್ಸಸ್ಸಲ್ಲಿ ಫ್ರೈಟ್ ಚಾರ್ಜ್ ಆವಾಗಲೇ ನಾವು ನೋಡಿದ್ವಿ, ಅದು ಜಿ ಎಸ್ ಟಿಗೆ ಸಂಬಂಧಪಟ್ಟಂಥ ಲೆಡ್ಜರು. ಈಗ ಲೇಬರ್ ಚಾರ್ಜು, ಇದು ಜಿ ಎಸ್ ಟಿಗೆ ಸಂಬಂಧಪಟ್ಟಿದ್ದೆಲ್ಲ ಅದರ್ ಲೆಡ್ಜರಿಂದ ನಾವು ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ. ಚೆಕ್ ಮಾಡಿ. ಸೊ ನೋಡಿ, ಜಿ ಎಸ್ ಟಿ ಅಪ್ಲಿಕಬಿಲಿಟಿ ನಾಟ್ ಅಪ್ಲಿಕಬಲ್. ಸೊ ಅದಕ್ಕೆ ನೋಡಿ, ಸಪೋಸ್ ಅಪ್ಲಿಕಬಲ್ ಅಂತ ಕೊಟ್ಟರೆ ಏನಾಗುತ್ತೆ ನೋಡಿ, ಈ ಜಿ ಎಸ್ ಟಿ ಡೀಟೇಲ್ಸ್ ಎಲ್ಲ ಇಲ್ಲಿ ಬಂದ್ಬಿಡುತ್ತೆ. ನೋಡಿ, ಇವೆಲ್ಲ ಇಲ್ಲಿ ಬಂದ್ಬಿಡುತ್ತೆ. ಸೊ ಇವು ಜಿ ಎಸ್ ಟಿಗೆ ಸಂಬಂಧಪಡದೇ ಇರೋ ಲೆಡ್ಜರ್ ಆಗಿರೋದ್ರಿಂದ ನಾಟ್ ಅಪ್ಲಿಕಬಲ್ ತಗೊಳ್ಳಿ. ಸೊ ಅದಕ್ಕೆ ನಾನಲ್ಲಿ ಮ್ಯಾಪಿಂಗ್ ಹೆಡ್ಡಿಂಗಲ್ಲಿ ಇದನ್ನು ಸೇರಿಸಿದ್ದು. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಜಿ ಎಸ್ ಟಿ ಆರ್ ಒನ್ನಲ್ಲಿ ಅನ್ಸರ್ಟನ್ ಟ್ರಾನ್ಸಾಕ್ಷನ್ ಅಂತ ಬರ್ತಾ ಇರುತ್ತೆ. ಆಗ ಮತ್ತೆ ಬಂದು ಇದನ್ನೆಲ್ಲ ಈ ರೀತಿ ಆಲ್ಟರ್ ಮಾಡಬೇಕಾಗುತ್ತೆ. ಸೊ ಅದನ್ನು ತಪ್ಪಿಸೋದಕ್ಕೆ ನಾವು ಲೆಡ್ಜರ್ ಮಾಸ್ಟರ್ನ ಇಂಪೋರ್ಟ್ ಮಾಡ್ಕೊಳ್ಳುವಾಗೆ ಇನ್ಫಾರ್ಮೇಷನಲ್ಲಿ ಜಿ ಎಸ್ ಟಿ ಅಪ್ಲಿಕಬಿಲಿಟಿ ನಾಟ್ ಅಪ್ಲಿಕಬಲ್ ಅಂತ ಸೇರಿಸ್ಬಿಡ್ಬೇಕು. ಇಲ್ಲಿ ನೋಡಿ, ಜಿ ಎಸ್ ಟಿ ಅಪ್ಲಿಕಬಿಲಿಟಿ ನಾಟ್ ಅಪ್ಲಿಕಬಲ್, ಅದು ಕರೆಕ್ಟಾಗಿ ಮ್ಯಾಪ್ ಆಗುತ್ತೆ. ಅದೇ ರೀತಿ ಇದರಲ್ಲಿ ನೋಡಿ, ಜಿ ಎಸ್ ಟಿ ಅಪ್ಲಿಕಬಿಲಿಟಿ ನೋಡಿ, ಎಸ್ ಟ್ಯಾಕ್ಸಬಲ್ ಅಪ್ಲಿಕಬಲ್, ಅದು ಬೈ ಡಿಫಾಲ್ಟಾಗಿ ತಗೊಳ್ಳುತ್ತೆ. ಸೊ ಆ ಹೆಡ್ಡಿಂಗ್ ನಾನು ಇಲ್ಲಿ ಹಾಕೊಂಡಿಲ್ಲ, ಕ್ಷಮಿಸಿ. ಇದು ಜಿ ಎಸ್ ಟಿ ಟ್ಯಾಕ್ಸಬಿಲಿಟಿ ಟೈಪ್, ಇದು ಜಿ ಎಸ್ ಟಿ ಡೀಟೇಲಲ್ಲಿ ಬರ್ತಕ್ಕಂಥದ್ದು. ಬಟ್ ಜಿ ಎಸ್ ಟಿ ಅಪ್ಲಿಕಬಿಲಿಟಿ ಅನ್ನೋದನ್ನು ನಾನಿಲ್ಲಿ ತಗೊಂಡಿಲ್ಲ. ಯಾವುದರಲ್ಲಿ? ಜಿ ಎಸ್ ಟಿ ಎಕ್ಸ್ಪೆನ್ಸಸ್ ಲೆಡ್ಜರಲ್ಲಿ. ಓಕೆ, ಸೊ ಇಲ್ಲಿ ಯಾಕೆ ತಗೊಂಡೆ? ಇವ್ಯಾವು ಜಿ ಎಸ್ ಟಿಗೆ ಸಂಬಂಧಪಟ್ಟಂಥವಲ್ಲ. ಓಕೆ ಫ್ರೆಂಡ್ಸ್, ಈಗ ನೋಡೋಣ ಬನ್ನಿ. ಸೊ ಲೇಬರ್ ಚಾರ್ಜಸ್, ಸೊ ಎಲ್ಲ ಬಂದಿದೆ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ನೋಡಿ, ಅದರಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇವೆಲ್ಲ ಜಿ ಎಸ್ ಟಿ ರಿಲೇಟೆಡ್ ನೋಡಿ. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಎಲ್ಲ ಬಂದಿದೆ. ಸೊ ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನೋಡಿ, ಇವ್ಯಾವು ಜಿ ಎಸ್ ಟಿಗೆ ಸಂಬಂಧಪಟ್ಟಿದ್ದಲ್ಲ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಜಿ ಎಸ್ ಟಿ ಎಕ್ಸ್ಪೆನ್ಸಸ್ ಲೆಡ್ಜರ್ಗೂ ಇತರೆ ಎಕ್ಸ್ಪೆನ್ಸಸ್ ಲೆಡ್ಜರ್ಗೂ. ಓಕೆ ಫ್ರೆಂಡ್ಸ್, ನನ್ನ ಮುಂದಿನ ವಿಡಿಯೋ ಭಾಗ 5ರಲ್ಲಿ ಅಸೆಟ್ ಲೆಡ್ಜರ್ ಮಾಸ್ಟರನ್ನು ಯಾವ ರೀತಿ ಮ್ಯಾಪ್ ಮಾಡಿ ಇಂಪೋರ್ಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಿಮಗೆ ನಾನು ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ಪ್ರಾಕ್ಟೀಸ್ ಮಾಡಿ. ಮತ್ತು ಈ ಎಕ್ಸೆಲ್ ಶೀಟ್, ಸ್ಯಾಂಪಲ್ ಎಕ್ಸೆಲ್ ಶೀಟ್ ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸೊ ಇದುವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.